ಬೃಹತ್ ಸಭೆ, ತೀವ್ರ ಆಕ್ರೋಶ, ಪ್ರಶ್ನೆಗಳ ಸುರಿಮಳೆ, ಅರಣ್ಯ ಕಚೇರಿಗೆ ಮುತ್ತಿಗೆ. ಜಂಟಿ ತೆರವು, ಕಾರ್ಯಾಚರಣೆ ಇಲ್ಲದೆ ಒಕ್ಕಲೆಬ್ಬಿಸುವುದು ಸರ್ವಾಧಿಕಾರ. ಖಂಡನೆ. ಹೌದು, ಅರಣ್ಯ ಹಕ್ಕು ಕಾಯ್ದೆಗೆ ಮಾನ್ಯತೆ ನೀಡದೆ ಮತ್ತು ನೀತಿ ನಿಯಮ ಉಲ್ಲಂಘಿಸಿ ಒಕ್ಕಲೆಬ್ಬಿಸುವ ಅರಣ್ಯ ಇಲಾಖೆಯ ಸರ್ವಾಧಿಕಾರ ಪ್ರವೃತ್ತಿ ಕುರಿತು ಬೃಹತ್ ಸಂಖ್ಯೆಯ ಅರಣ್ಯವಾಸಿಗಳು ಕ್ಯಾದಗಿ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದಲ್ಲದೆ ಇಲಾಖೆಯ ತಪ್ಪಾದ ನೀತಿ ನಿಯಮಕ್ಕೆ ಅರಣ್ಯ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆ ಮೂಲಕ ಇಲಾಖೆಯ ಪ್ರವೃತ್ತಿಯನ್ನು ಖಂಡಿಸುವ ಘಟನೆ ಕ್ಯಾದಗಿ ವಲಯ ಅರಣ್ಯ ಕಚೇರಿ ಆವರಣದಲ್ಲಿ ಜರುಗಿದವು. ಸಿದ್ದಾಪುರ ತಾಲೂಕಿನ ಕ್ಯಾದಗಿ ವಲಯ ಅರಣ್ಯ ಕಚೇರಿಯ ಆವರಣದಲ್ಲಿ ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಅರಣ್ಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯ ಸಭೆಯಲ್ಲಿ ಮೇಲಿನ ಘಟನೆಗಳು ಜರುಗಿದವು. ಕಾನೂನು ವಿಧಿವಿಧಾನ ಅನುಸರಿಸದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿನ ಅರ್ಜಿ ಪುನರ್ ಪರಿಶೀಲಿಸುವ ಹಂತದಲ್ಲಿ ಬಲ ಪ್ರಯೋಗದಿಂದ ಅರಣ್ಯ ಇಲಾಖೆಯು ಜಂಟಿ ತೆರವು ಕಾರ್ಯಾಚರಣೆ ಇಲ್ಲದೆ ಏಕಾಂಗಿಯಾಗಿ ಇತ್ತೀಚೆಗೆ ಅರಣ್ಯವಾಸಿಗಳನ್ನು ಹೊರಹಾಕುವ ಕ್ರಮಕ್ಕೆ ಅರಣ್ಯವಾಸಿಗಳಿಂದ ತೀವ್ರ ತರಾಟೆಗೊಳಗಾದರು. ಸಭೆಯಲ್ಲಿ ಹಾಜರಿದ್ದ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಮತ್ತು ಸಿಪಿಐ ಸೀತಾರಾಮ್ ಮಧ್ಯ ಪ್ರವೇಶಿಸಿ ಮಾತನಾಡಿದರು. ಸಭೆಯಲ್ಲಿ ಹಾಜರಿದ್ದ ಎಸಿಎಫ್ ಪವಿತ್ರ ಮತ್ತು ಆರ್ಎಫ್ಒ ಮಹೇಶ್ ದೇವಾಡಿಗ ಅವರಿಗೆ ಉತ್ತರಿಸಲಾಗದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅರಣ್ಯವಾಸಿಗಳಿಂದ ಕೇಳಿಬಂದವು. ಕೆಲವು ಕಾಲ ಆವರಣ ಸಂಪೂರ್ಣ ಘೋಷಣೆಯಿಂದ ಅರಣ್ಯವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು ಹೋರಾಟದ ಕಾವನ್ನು ಹೆಚ್ಚಿಸುವಂತೆ ಮಾಡಿತು. ಅರಣ್ಯವಾಸಿಗಳಿಂದ ಕಾನೂನಾತ್ಮಕ ಸಂಘರ್ಷ. ಕಂದಾಯ, ಪೊಲೀಸ್, ಸ್ಥಳೀಯ ಸಂಸ್ಥೆ ಮತ್ತು ಪಂಚನಾಮೆ ಇಲ್ಲದೆ ತೆರವುಗೊಳಿಸುವ ಸಂದರ್ಭದಲ್ಲಿನ ನೀತಿ ನಿಯಮ ಜಾರಿ ಮಾಡದೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ಕಾನೂನು ಬಾಹಿರವೆಂದು ಸೇರಿದ ಅರಣ್ಯವಾಸಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಮೌಲ್ಯಯುತ ಬೆಳೆ ನಾಶಪಡಿಸಲು ಅವಕಾಶವಿಲ್ಲ, ಬೆಳೆ ಹರಾಜು ಮಾಡಿಲ್ಲ, ಅಮಾನವೀಯ ರೀತಿಯಲ್ಲಿ ಅಡಿಕೆ ಗಿಡ ಕಡಿದಿರುವುದು ಹಾಗೂ ಜಂಟಿ ಸರ್ವೆ ಇಲ್ಲದೆ ಒಕ್ಕಲೆಬ್ಬಿಸಿದ ಅರಣ್ಯ ಇಲಾಖೆಯ ಕೃತ್ಯವನ್ನ ಅರಣ್ಯವಾಸಿಗಳಿಂದ ಕಾನೂನು ಸಂಘರ್ಷಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ವ್ಯಕ್ತಪಡಿಸುತ್ತಾ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದನ್ನ ಆ ಕಿಮ್ಮತಿ ನೀವು ಕರಿತೀರಿ ಮಾಡ್ತಿರೋ ಅಂತ ನೀವು ನೋಟಿಸ್ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರ? ಗೊತ್ತಿಲ್ಲ. ಮೂರನೇದು ಅದನ್ನ ಹರಾಜಿಗೆ ಹಾಕ್ಬೇಕಿತ್ತು. ಆ ಹರಾಜು ಪ್ರಕ್ರಿಯೆ ಮಾಡಿದ ನಂತರ ಆ ದುಡ್ಡನ್ನ ಸರ್ಕಾರದ ಖಜಾನೆಗೆ ತುಂಬಬೇಕಿತ್ತು. ನೀವು ಯಾವುದೇ ನೀತಿ ನಿಯಮ ಅನುಸಾರ ಕ್ರಮ ಕಾನೂನು ಇಲ್ಲದೆ ಅರಣ್ಯ ಇಲಾಖೆವೇ ಹೋಗಿ ಮರ ಕಡಿದು ಏನು ಸರ್ವಾಧಿಕಾರಣ ಇದು? ಇದು ಸರ್ವಾಧಿಕಾರಣ ಇದು? ನಾವು ಕೇಳ್ತಿರೋ ಪ್ರಶ್ನೆ ಟೆಕ್ನಿಕಲ್ ಪಾಯಿಂಟ್. ಅರೆ ಕಾಯ್ದೆ ಕಾನೂನು ಇಲ್ವೇ ಇಲ್ವ? ಹಾಗಾದ್ರೆ ಒಂದು ಸರ್ಕಾರಕ್ಕೆ ತುಂಬಬೇಕಾಗಿತ್ತು ಖಜಾನೆಗೆ ದುಡ್ಡನ್ನ. ಕಾನೂನು ಅನುಸರಿಸಬೇಕಿತ್ತು. ಸರ್ಕಾರಕ್ಕೆ ನಷ್ಟ ಮಾಡಿದ್ದೀರಿ ನೀವು. ಸರ್ಕಾರಕ್ಕೆ ನಷ್ಟ ಮಾಡಿದ್ದೀರಿ ಸರ್ಕಾರಿ ಅಧಿಕಾರಿಯಾಗಿ. ಇದಕ್ಕೆ ಯಾರು ಉತ್ತರ ಕೊಡೋರು? ಇದು ಮೊದಲನೇ ಪಾಯಿಂಟ್. ನಾ ಜಾಗಕ್ಕೆ ಹೋಗಿದ್ದೆ. 34 ವರ್ಷ ಈ ಹೋರಾಟದಲ್ಲಿ ನಾನಿದ್ದೆ ಅಲ್ವಾ? ಎಲ್ಲ ಕಾನೂನು ಬಾಹಿರವಾಗಿ ಅವಕಾಶ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಅರೆ, ದಂಡಾಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ಪಂಚಾಯತಿಯವರಿದ್ದಾರೆ, ನೀವು ಒಕ್ಕಲೆಬ್ಬಿಸಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಪಂಚನಾಮೆ ರಿಪೋರ್ಟ್ ಇದೆಯಾ? ಪಂಚನಾಮೆ ರಿಪೋರ್ಟ್ ಇದೆಯೇನ್ರಿ? ಸಾರ್ವಜನಿಕರ ಕರೆದು ಕೇಳಿದ್ರೇನ್ರಿ? ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೇನ್ರಿ? ಭೂಮಿಯನ್ನ ಅರಣ್ಯ ಇರ್ಬೋದು, ಕಂದಾಯ ಇರ್ಬೋದು, ಅದಕ್ಕೆ ಒಡೆಯ ತಹಸೀಲ್ದಾರ್ ಮರ ಕಡಿದವರನ್ನ ಹಾಜರುಪಡಿಸಿ ಮಾನವೀಯ ಮೌಲ್ಯಕ್ಕೂ ಮೀರಿ ಬೆಳೆದಿರುವಂತಹ ಅಡಿಕೆ ಗಿಡ ಕಡಿದು ನಾಶಪಡಿಸಿದ ಅರಣ್ಯ ಸಿಬ್ಬಂದಿಗಳನ್ನು ಸಭೆಯ ಮುಂದೆ ಹಾಜರುಪಡಿಸಲು ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಅರಣ್ಯವಾಸಿಗಳು ಆಗ್ರಹ ಮಾಡಿದರು. ಅಲ್ಲದೆ ಹಾಜರುಪಡಿಸದೇ ಇರುವಂತಹ ಸಂದರ್ಭದಲ್ಲಿ ಅರಣ್ಯವಾಸಿಗಳು ಅರಣ್ಯ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿದರು. ಕೆಲವು ಕಾಲ ಸಭೆಯು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಹೋರಾಟಗಾರರ ಪ್ರಮುಖರ ಮಧ್ಯಸ್ಥಿಕೆಯಲ್ಲಿ ವಾತಾವರಣ ತಿಳಿಗೊಳಿಸಲಾಯಿತು. ತೀರ್ಮಾನಗಳು: ಮುಂದಿನ 15 ದಿನಗಳಲ್ಲಿ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿನ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಸಮಗ್ರವಾಗಿ ಚರ್ಚಿಸಲು ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಿದ್ದಾಪುರದಲ್ಲಿ ಸಭೆ ಸಂಘಟಿಸಲು ಉಪಸ್ಥಿತರಿದ್ದ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ, ಎಸಿ ಪವಿತ್ರ ಮತ್ತು ಆರ್ಎಫ್ಒ ಮಹೇಶ್ ದೇವಾಡಿಗ ಸಭೆಗೆ ಆಶ್ವಾಸನೆಯನ್ನು ನೀಡಿದರು. ಆ ಜಾಗವನ್ನು ಫಿಕ್ಸೇಷನ್ ಮಾಡಬೇಕಾಗಿತ್ತು. ಎಲ್ಲಿದೆ ಜಾಗ? ನಕಾಶೆ ಎಲ್ಲಿದೆ ರೀ?
ಆಯ್ತು, ಒಕ್ಕಲೆಬ್ಸಿದ್ರಿ ಅಂತ ಹೇಳಿದ್ರಿ, ಒಕ್ಕಲೆಬ್ಸಿದ ಬಿಟ್ಟಾಕ ಬಂದ್ಬಿಡುದು ಮರ ಕಡ್ದು, ಅದಕ್ಕೆ ಬೌಂಡ್ರಿ ಹಾಕ್ಬೇಕಲ್ವಾ, ಕಬ್ಜಾ ತಗೊಳ್ಬೇಕಲ್ವಾ? ಯಾವುದೋ ಪ್ರೊಸೀಜರೇ ಇಲ್ಲ. ನೀವು ಮಾಡಿದ ದರ್ಬಾರನ, ನೀವು ಮಾಡಿದ ದರ್ಬಾರನ, ಇದು ಕ್ರಿಮಿನಲ್ ಆಫೆನ್ಸ್. ಪ್ರೊಸೀಜರ್ ಮೇಡಮ್ ತಲೆ ಆಡಿಸೋಕಿಲ್ಲ ಹೇಳ್ತಾನೆ, ನಮ್ಗೆ ಉತ್ತರ ಕೊಡಬೇಕು. ಪ್ರೊಸೀಜರ್ ಅಪ್ಸೆಟ್. ನೀವು ಹೇಳಿದ್ರೆ ಮೇಡಮ್ ನೋಡಿ, ನೀವು ಹೇಳಿದ್ರೆ ಸರ್ಕಾರ ಅರಣ್ಯವಾಸಿಗಳ ಪರವಾಗಿದೆ. ಅರಣ್ಯ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿಗಳು ಸರ್ಕಾರ ವಿರುದ್ಧ ಇದ್ದಾರೆ. ನೀವು ಮೊನ್ನೆ ಹೇಳ್ತಿದ್ರಿ, ಮೊನ್ನೆ ನೀವು ಹೇಳಿದ್ರೆ ಶಾಸಕರಿಗೆ, ಪಾಪ ಅವ್ರು ಸೌಮ್ಯ, ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಹೊರಗೆ ಹಾಕಿದ್ದೀವಿ ಅಂತ. ಏನು ಪ್ರೊಸೀಡಿಂಗ್ಸ್ ಮಾಡಿದ್ರಾ? ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೆಟಿ ನಾಯ್ಕ್ ಕ್ಯಾದಿಗೆ ಸ್ವಾಗತಿಸಿದರು. ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಮಹೇಶ್ ನಾಯ್ಕ್ ಕಾನಕ್ಕಿ, ಬಿಡಿ ನಾಯ್ಕ್ ಹರಕನಹಳ್ಳಿ, ರಾಮಕೃಷ್ಣ ನಾಯ್ಕ್ ತ್ಯಾಗಲಿಮನೆ, ದಿನೇಶ್ ನಾಯ್ಕ್ ಬೇಡ್ಕಣಿ, ಸುನಿಲ್ ನಾಯ್ಕ್ ಸಂಪಖಂಡ, ನೆಹರು ನಾಯ್ಕ್, ಶಿವಾನಂದ ಜೋಗಿ, ಚಂದ್ರ ಶಾನ್ಬಾಗ್, ರಫೀಕ್ ಗೌಡಳ್ಳಿ, ಹರಿನಾಯ್ಕ್, ಓಂಕಾರ್, ಮೋಹನ್ ಕಾನಳ್ಳಿ, ಉಮೇಶ್ ಬೇಡ್ಕಣಿ, ಗೋವಿಂದ ಗೌಡ, ಶಿವಪ್ಪ ನಾಯ್ಕ್, ಧನಂಜಯ ನಾಯ್ಕ್, ಸಂಕೇತ್ ಹಲಗೇರಿ, ನಾಗರಾಜ್ ಮರಾಠಿ, ಲಕ್ಷ್ಮಣ್, ಬಾಬು ಮರಾಠಿ ಮುಂತಾದವರು ನೇತೃತ್ವವನ್ನು ವಹಿಸಿದರು. ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಇಚ್ಛೆ ಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ. ನಮ್ಮಲ್ಲಿ ಪ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ, ಕಾಫಿ, ಕಷಾಯದ ಜೊತೆ ಸವಿಯಿರಿ. ನಮ್ಮಲ್ಲಿ ಮುಂಜಾನೆ 6 ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ, ವಡೆ, ಪುರಿ ಬನ್ಸ್, ಪಲಾವ್, ಅವಲಕ್ಕಿ, ಮೊಸರು, ದೋಸೆ, ಮಸಾಲ ದೋಸೆ, ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ. ಅದು ಕೂಡ ಮಧ್ಯಾಹ್ನ 1 ಗಂಟೆಯವರೆಗೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು, ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು. ಪುನಃ ಮಧ್ಯಾಹ್ನ 4 ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ, ಗೋಲಿ ಬಜೆ, ಬಟಾಟೆ ಬೋಂಡಾ, ಮಿರ್ಚಿ ಬಜೆ, ಈರುಳ್ಳಿ ಬಜೆ, ಸೆಟ್ ದೋಸಾ, ಸಾದಾ ಪ್ಲೇನ್ ದೋಸಾ, ಮಸಾಲೆ ದೋಸಾ, ತುಪ್ಪದ ದೋಸೆ ರಾತ್ರಿ 8:30ರವರೆಗೆ ಸಿಗುತ್ತೆ. ನಮ್ಮಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ 20 ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ. ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖಾ ಇಲ್ಲ. ಖುಷಿಯಿಂದ ಬನ್ನಿ, ಸಂತೃಪ್ತಿಯಿಂದ ತಿನ್ನಿ, ಪ್ರಸನ್ನರಾಗಿ ತೆರಳಿ. ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ಗಳನ್ನ ನೀಡಿದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ. ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ 66 ಹೋಟೆಲ್ ಕರಾವಳಿ ಸೈಟ್ ಪಕ್ಕದಲ್ಲಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ. ನಾವು ಯಾವತ್ತೂ ಇಲ್ಲೇ ಬರ್ತೀವಿ. ಇಲ್ಲಿ ಒಳ್ಳೆ ತಿಂಡಿ ತಿನಿಸುಗಳು ಸಿಗ್ತದೆ. ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನು ತಿನ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿದೆ, ಸೂಪರ್. ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್, ಮಾಲಕರು ಶ್ರೀಪಾದ್ ಗೌಡ. ಮೊಬೈಲ್ ಸಂಖ್ಯೆ 8487075309 ಅಥವಾ 9483392253ಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ.
9635752993ಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ. ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ ನಲ್ಲಿಯೇ ಸಿದ್ಧವಿರುತ್ತೆ. ಭಯ ಪಡುವಂತಹ ಅಗತ್ಯವಿಲ್ಲ. ಬೋಟ್ ಅನ್ನ ಅನುಭವಿ ನಾವಿಕರೇ ಚಾಲಾಯಿಸ್ತಾರೆ. ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್, ವೆಡ್ಡಿಂಗ್ ಶೂಟಿಂಗ್, ಅಡ್ವೆಂಚರ್ ಬೋಟ್ ರೈಡ್, ಸೈಟ್ ಸೀಯಿಂಗ್, ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಶೂಟಿಂಗ್ಗೆ ವಿಶೇಷ ಸೇವೆ ಲಭ್ಯವಿದೆ. ಸತತ 4 ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ. ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್, ಶರಾವತಿ ನದಿಯ ವಿಹಂಗಮ ಜಲಮಾರ್ಗಗಳು, ಅಚ್ಚ ಹಸಿರಿನಿಂದ ಗಮನ ಸೆಳೆವ ದ್ವೀಪಗಳು, ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು, ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ನಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು. ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್. ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ. ನೆನಪಿರಲಿ, ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ನವರು ನೀಡುತ್ತಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ, ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ. ಇವರನ್ನ ನೀವು ಸಂಪರ್ಕ ಮಾಡಲು 9663575293ಗೆ ಕಾಲ್ ಮಾಡಿ. 1 ತಾಸಿಗೆ 1,000 ರೂಪಾಯಿ, 1.5 ತಾಸಿನ ರೈಡಿಗೆ ಕೇವಲ 1,200 ರೂಪಾಯಿ. ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ. ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ. ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್, ಹೊನ್ನಾವರ, ನಾಗೇಶ್ ಎಂ ಗೌಡ. ಕಾಂಟ್ಯಾಕ್ಟ್ ನಂಬರ್ 9663575293ಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ಈ ಸೇವೆಯ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಿ.